3 ವರ್ಟೆಕ್ಸ್. ಈಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂದ್ರೆ ಇದು ಒಂದಿರುತ್ತೆ x1 y1 3 ವರ್ಟೆಕ್ಸ್ ಅಲ್ವಾ ಟ್ರಯಾಂಗಲ್ಗೆ, x2 y2 ಅದೇ ತರ x3 y3 ಸೇ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ ಇದೆ. ಸೊ ಅದಕ್ಕೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಏರಿಯಾ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಫಾರ್ಮುಲಾ ಏನು, ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಈಸ್ ವಿಚ್ ಇಸ್ ನಥಿಂಗ್ ಬಟ್ half of modulus of x1 into y2 minus y3 plus x2 into y3 minus y1 plus x3 into y1 minus y2. So ಇದು ಫಾರ್ಮುಲಾ. x1 x2 x3 ಗೊತ್ತಿರುತ್ತೆ, y1 y2 y3 ಗೊತ್ತಿರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು, ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅಷ್ಟೇ. ಮೇಡಮ್ ಇದು ಹೆಂಗೆ ಫಾರ್ಮುಲಾ ನೆನಪಿರುತ್ತಾ ಅಂತ ಕೇಳೋರಿಗೆ, ನೋಡಿ ಹೊರಗಡೆ ಎಲ್ಲ x ಇರಬೇಕು, ಓಕೆನಾ, ಬ್ರಾಕೆಟ್ ಒಳಗೆಲ್ಲ y ಇರಬೇಕು. ಇಲ್ಲಿ ನೋಡಿ 1 2 3 1 2 3 ಅಂದ್ರೆ x1 2 3 ಅಂದ್ರೆ y2 y3. ನೆಕ್ಸ್ಟ್ ಇಲ್ಲಿ 2 ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ x1 ಮುಗಿದಾದ್ಮೇಲೆ ನೆಕ್ಸ್ಟ್ x2 ನೇ ಆಗ್ಬೇಕಲ್ವಾ. 2 ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ 2 3 1 1 2 3 2 3 1. ನೆಕ್ಸ್ಟ್ 2 ಮುಗಿದ್ಮೇಲೆ 3 ಇಂದ ಸ್ಟಾರ್ಟ್ ಮಾಡ್ಬೇಕಲ್ವಾ, ಇಲ್ಲಿ ಏನಾಗುತ್ತೆ 3 1 2. ಹಿಂಗ್ ನೆನ್ಪಿಟ್ಕೊಂಡಿದ್ರು ನೀವು ಏರಿಯಾ ಆಫ್ ದಿ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬಹುದು. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಗೊಂಡ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವಾಗ್ಲೂ y ವ್ಯಾಲ್ಯೂಸ್ 0 ಆಗಿರುತ್ತೆ, y ಕೋಆರ್ಡಿನೇಟ್ಸ್ ವ್ಯಾಲ್ಯೂ 0 ಆಗಿರುತ್ತೆ. ಅದೇ ತರ ವೈ ಆಕ್ಸಿಸ್ ತಗೊಂಡ್ರೆ ವೈ ಆಕ್ಸಿಸ್ ಮೇಲೆ ಯಾವಾಗ್ಲೂ ಎಕ್ಸ್ ಕೋಆರ್ಡಿನೇಟ್ 0 ಆಗಿರುತ್ತೆ. ಸೊ ನೋಟ್ ಅಂತ ಹಾಕೊಳಿಬೇಕಾದ್ರೆ ನೋಟ್ ಆನ್ ಎಕ್ಸ್ ಆಕ್ಸಿಸ್ y is 0. Second one, on y axis x value is 0. So the equation, what is that equation? Equation is y equal to 0. So equation of a line, so on y axis is x is equal to 0. Okay na? So idu nimage gottirutte ana kelirodu. So what is the equation of the circle having center h comma k, x minus h whole square plus y minus k whole square is equal to radius r square alva. So x minus h whole square plus y minus k whole square is equal to r square. ಅಲ್ಲಿ ಸೆಂಟರ್ ಆರಿಜಿನ್ ಕೊಟ್ಟಿಲ್ಲ, ಆರಿಜಿನ್ ಕೊಟ್ಟಿದ್ರೆ h ಮತ್ತೆ k 0 ಆಗ್ತಿತ್ತು. ಸೊ ಇದೇನು equation of the circle having a center h comma k and radius is r is the radius. ಕರೆಕ್ಟ್ ಅಲ್ವಾ? ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ h comma k ಪ್ಲೇಸ್ ಅಲ್ಲಿ ಏನಿದೆ 2 comma minus 1 ಇದೆ. ಸೊ x minus 2 whole square plus y minus k ಪ್ಲೇಸ್ ಅಲ್ಲಿ ಏನಿದೆ minus 1 ಇದೆ. ಸೊ minus 1 whole square is equal to what is the radius 4 square. So final answer x minus 2 whole square minus into minus plus y plus 1 whole square is equal to 4 square ಅಂದ್ರೆ 16. So this is the equation of the circle having a center 2 comma minus 1 and radius is 4. ಇಷ್ಟೇ. ಕೆಲವೊಂದು ಟೈಮ್ ಏನ್ ಮಾಡಿರ್ತಾರೆ ಅಂದ್ರೆ ಇನ್ನು ಸಿಂಪ್ಲಿಫೈ ಮಾಡಿಕೊಟ್ಟಿರ್ತಾರೆ. ಸಿಂಪ್ಲಿಫೈ ಮಾಡೋದು ಅಂದ್ರೆ ಇದು a minus b whole square ಫಾರ್ಮ್, ಇದು a plus b whole square. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಕೊಟ್ಟಿರ್ತಾರೆ. ಓಕೆನಾ? ಸೊ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, ಆಪ್ಷನ್ಸ್ ಅಲ್ಲಿ ಅದು ಇರುತ್ತೆ. ಈ ತರ ಹೇಳಿದ್ರಲ್ಲ ಮೇಡಮ್ ನಮಗೆ ಬೇರೆ ತರ ಇದೆ ಅಂತ ಅನ್ನೋರು ಇನ್ನೂ ಇರುತ್ತೆ, ಕಂಟಿನ್ಯೂ ಮಾಡ್ಬೇಕು ನೀವು. ಸೊ ಕಂಟಿನ್ಯೂ ಮಾಡಿದ್ರೆ ಸೊ ಏನ್ ಸಿಗುತ್ತೆ, a ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 4, ನೆಕ್ಸ್ಟ್ 2 2s minus 4x ಆಗುತ್ತಲ್ವಾ. ಸೊ x ಸ್ಕ್ವೇರ್ ಪ್ಲಸ್ ವಾಟ್ b ಸ್ಕ್ವೇರ್ minus 2ab plus y ಸ್ಕ್ವೇರ್ plus 1 plus 2y is equal to 16. ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಓಕೆ ಯಾವ್ದು ಕ್ಯಾನ್ಸಲ್ ಆಗಲ್ಲ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 4x ಆಯ್ತು. ಅದೇ ತರ 2y ಬರ್ಕೊಳ್ಳಿ. ಅದಾದ್ಮೇಲೆ 4 ಮತ್ತೆ 1 ಇದೆ, 4 ಮತ್ತೆ 1 ಅಂದ್ರೆ 5 ಆಗುತ್ತೆ which is equal to 16. So x square plus y square minus 4x plus 2y plus 5 minus 16 equal to 0. 16 ಅಲ್ಲಿ 5 ನ ರಿಮೂವ್ ಮಾಡಿ 11 ಬರುತ್ತಲ್ವಾ. ಸೊ minus 11 ಅಂತ ಬರೆಯೋದು. ಸೊ ಈ ತರನಾದ್ರೂ ಕೊಟ್ಟಿರ್ತಾರೆ. x square plus y square plus 2gx plus 2fy plus c equal to 0 ಆ ಫಾರ್ಮ್ ಅಲ್ಲಿ ಇದೆ. ಸೊ ಇದು ಗೊತ್ತಾದ್ರೆ ಸಾಕು. Find the coordinate of a point A. So the question is what is A? Where AB is the diameter of the circle. ಒಂದು ಸರ್ಕಲ್ ತಗೊಂತಿದೀನಿ ಅಂದ್ರೆ ಸೆಂಟರ್ ಇದಿರಲಿ, ಇದು A ಇದು B. So what is that AB? Where AB is the diameter of the circle. Diameter ಆಯ್ತಲ್ವಾ ಇದು. Next, whose center is 2 comma minus 3 and B is 1 comma 4.
ಸೊ ನಾವು ಇವಾಗ ಯಾವ ಫೈಂಡ್ ಔಟ್ ಮಾಡಬೇಕು? ಎ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ವಾಟ್ ಈಸ್ ಎ ಅಂತ ಫೈಂಡ್ ಔಟ್ ಮಾಡಬೇಕು. ಬಿ ಕೊಟ್ಟಿದ್ದಾರೆ, ಸೆಂಟರ್ ಕೊಟ್ಟಿದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಯಾರಾದ್ರೂ ಹೇಳ್ತೀರಾ? ಯಾವ ಫಾರ್ಮುಲಾ ಯೂಸ್ ಮಾಡಬಹುದು ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ? ಸೆಂಟರ್ ಅಂತ ಅಂದ್ರೆ ಅದು ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರುತ್ತಲ್ವಾ? ಯಾವ ಫಾರ್ಮುಲಾ ಯೂಸ್ ಮಾಡಬಹುದು? ಯೋಚನೆ ಮಾಡಿ. ರಕ್ಷಿತಾ ಕರೆಕ್ಟ್. ಮಿಡ್ ಪಾಯಿಂಟ್ ಫಾರ್ಮುಲಾ. ವೆರಿ ಗುಡ್. ಸೊ ಒಂದು ಲೈನ್ ಇದೆ ಅಂತ ಅಂದ್ರೆ ಎ ಮತ್ತೆ ಬಿ, ಇಲ್ಲಿ ಒಂದು ಪಾಯಿಂಟ್ ಸಿಕ್ತಿದೆ. ದಟ್ ಪಾಯಿಂಟ್ ಇಸ್ 2, -3 ಅಂದ್ರೆ ಪಿ. ಮಿಡಲ್ ಅಲ್ಲಿ ಇದೆ ಅಲ್ವಾ? ಸೊ ಮಿಡಲ್ ಅಲ್ಲಿ ಇದೆ ಅಂತ ಅಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಬೇಕಲ್ವಾ? ಸೊ ಮಿಡಲ್ ವ್ಯಾಲ್ಯೂ ಗೊತ್ತಿದೆ, ಈ ವ್ಯಾಲ್ಯೂ ಗೊತ್ತಿದೆ, ಬಟ್ ಈ ಸ್ಟಾರ್ಟಿಂಗ್ ಇನಿಷಿಯಲ್ ವ್ಯಾಲ್ಯೂ ಗೊತ್ತಿಲ್ಲ, ಇನಿಷಿಯಲ್ ಕೋಆರ್ಡಿನೇಟ್ಸ್ ಗೊತ್ತಿಲ್ಲ ಅಂತ ಅಂದ್ಮೇಲೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹೆಂಗ್ ಯೂಸ್ ಮಾಡಬಹುದು? ಮಿಡಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಾದ್ರೂ ಯೂಸ್ ಮಾಡಬಹುದು, ಇವೆರಡು ಗೊತ್ತು ಫೈನಲ್ ಫೈಂಡ್ ಔಟ್ ಮಾಡೋಕ್ಕಾದ್ರೂ ಯೂಸ್ ಮಾಡಬಹುದು, ಅಥವಾ ಫೈನಲ್ ಮತ್ತೆ ಮಿಡಲ್ ಗೊತ್ತಿದ್ರೆ ಸ್ಟಾರ್ಟಿಂಗ್ ಆದ್ರೂ ಫೈಂಡ್ ಔಟ್ ಮಾಡಕ್ ಯೂಸ್ ಮಾಡಬಹುದು. ದಟ್ ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ವಿ ನೋ ದಟ್. ವಾಟ್ ಈಸ್ ದಟ್ ಫಾರ್ಮುಲಾ? ಮಿಡ್ ಪಾಯಿಂಟ್ ಫಾರ್ಮುಲಾ is x comma y is equal to what? x1 plus x2 by 2 comma y1 plus y2 by 2. So that is x1 plus x2 by 2 comma y1 plus y2 by 2. So ಏನಂತ ತಗೊಂತೀರಾ ಇದನ್ನ? ಫಸ್ಟ್ ಇದನ್ನ x1 y1 ಅಂತ ತಗೊಂತೀರಾ. ಇದು x comma y ಆಗಿರುತ್ತೆ. ನಿಮ್ ಫಾರ್ಮುಲಾ ನಾನು ಬರ್ಸಿದೀನಲ್ಲ ಅದ್ರಲ್ಲಿ ಹಂಗೆ ಇದೆ ನೋಡಿ. ಇದು x1 y1 ಆಗಿದೆ, ಇದು x2 y2 ಆಗಿದೆ. ಮಿಡಲ್ ಅಲ್ಲಿ ಇರೋದು x comma y ಆಗಿರುತ್ತೆ. ಓಕೆನಾ? ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ವಾಟ್ ಈಸ್ x comma y? 2 -3 is equal to what is x1 and x2? x1 is x and x2 is 1. So x plus 1 divided by 2 comma. Next, what is y1? y1 is y and y2 is 4. So y plus 4 divided by 2. ಸೊ ಎ ಫೈಂಡ್ ಔಟ್ ಮಾಡ್ಬೇಕಿತ್ತಲ್ಲ, ಅದು ಕೂಡ ಕೋಆರ್ಡಿನೇಟ್ ಅಲ್ಲೇ ಇರುತ್ತೆ. ಹಂಗಾಗಿ x comma y ಅಂತ ಡಿನೋಟ್ ಮಾಡ್ಕೊಂಡಿದೀನಿ. ಓಕೆನಾ? ಸೊ ಸಿಂಪ್ಲಿಫೈ ಮಾಡಿ. 2 -3 is equal to x plus 1 by 2 y plus 4 by 2. ಸೊ ಇಲ್ಲಿ ಈಕ್ವಲ್ ಅನ್ನೋ ಸೈನ್ ಇದೆ ಅಂತ ಅಂದ್ರೆ ಏನಾಗುತ್ತೆ? x ಕೋಆರ್ಡಿನೇಟ್ y ಕೋಆರ್ಡಿನೇಟ್ ಈಕ್ವಲ್ ಆಗುತ್ತೆ. ಸೊ 2 is equal to x plus 1 by 2. -3 is equal to y plus 4 by 2. So simplify ಮಾಡಿದ್ರೆ ಏನಾಗುತ್ತೆ? 2 2s are 4 is equal to x plus 1. 4 plus 1 ಈ ಕಡೆ ಬಂದ್ರೆ -1 ಆಗುತ್ತೆ. So x is equal to what? 4 minus 1 ಅಂದ್ರೆ 3. So x value is 3 ಸಿಕ್ತು. ನೆಕ್ಸ್ಟ್ ಇಲ್ಲಿ 3 2s are -6 ಆಗುತ್ತೆ, which is equal to y plus 4. -6 plus 4 ಈ ಕಡೆ ಬಂದ್ರೆ -4 ಆಗುತ್ತೆ. So y ಸಿಗುತ್ತೆ. -6 -4 ಅಂದ್ರೆ -10 ಆಗುತ್ತೆ. So y is equal to -10. So y is equal to -10. So what is that x comma y? The point A is nothing but x comma y. X is 3 and y is -10. ಅರ್ಥ ಆಯ್ತಾ? ಸೊ ಫಾರ್ಮುಲಾಸ್ ನ ಯೂಸ್ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಸೊ ಯಾವ್ದಾದ್ರು ಕೇಳಿ, ಮಿಡಲ್ ಅಲ್ಲಿ ಬಂದ್ಬಿಡ್ತಾ ಮಿಡ್ ಪಾಯಿಂಟ್ ಅಷ್ಟೇ. ಮಿಡಲ್ ಅಲ್ಲಿ ಬರ್ದಲ್ಲ ಈ ಕಡೆ ಬಂದಿದ್ರೆ ಸೆಕ್ಷನ್ ಫಾರ್ಮುಲಾ ಇನ್ ದ ರೇಷಿಯೋ m:n ಅದು. ಓಕೆನಾ? mx2 plus nx1 divided by m plus n, my2 plus ny1 divided by m plus n ಅದನ್ನ ಯೂಸ್ ಮಾಡಬೇಕು. ರೇಷಿಯೋ ಕೊಟ್ಟಿರ್ತಾರೆ ಅವ್ರಿಗೆ, ಇಲ್ಲಾಂದ್ರೆ ರೇಷಿಯೋ ಕೇಳಿರ್ತಾರೆ, ಮಾಡಬೇಕು. ಸೊ ವಾಟ್ ಈಸ್ ದ ಇನ್ಫಾರ್ಮೇಶನ್ ಅಂಡ್ ವಾಟ್ ಈಸ್ ದ ಕ್ಲೈನ್ ಪಾರ್ಟ್ ಅಂತ. A and B are -2 -2 and 2 -4. A ಮತ್ತೆ B ಪಾಯಿಂಟ್ ಕೊಟ್ಟಿದ್ದಾರೆ. Find the coordinates of P. P ಪಾಯಿಂಟ್ ಕೇಳಿದ್ದಾರೆ. Such that AB is equal to 3/7 AB and P lies on the line AB. ಒಂದು ಲೈನ್ ತಗೋಣ. What is that line? The line AB. What is that? P lies on the line. ಆ ಲೈನ್ ಮೇಲೆ ಇದೆ. ಸೊ P ಏನೋ ಪಾಯಿಂಟ್ ತಗೊಂತೀನಿ. ಇಲ್ಲೇ ಮಿಡಲ್ ಅಲ್ಲೇ ಇರಬೇಕು ಅಂತ ಏನಿಲ್ಲ. ಸೇ ಇಲ್ಲಿ ತಗೊಂಡಿದ್ದೀನಿ P ಪಾಯಿಂಟ್. ಸೊ P ಲೈಸ್ ಆನ್ AB ಮುಗಿತಾ? ಈ ಇನ್ಫಾರ್ಮೇಶನ್ ಓವರ್. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? AP is equal to 3/7 AB ಅಂತ ಕೊಟ್ಟಿದ್ದಾರೆ. ಸೊ AP is equal to 3/7 into AB ಅಂದ್ರೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 7 AP is equal to 3 AP by AB is equal to what? AP ಅಂದ್ರೆ ಇಲ್ಲಿ 3 ಇದೆ ಅಲ್ವಾ, by 7 ಅಂದ್ರೆ ಇದಾಗುತ್ತೆ. ಸೊ AP ಇಲ್ಲ ನಿಮಗೆ ತಗೊಳ್ಳಿ, AB is equal to 3/7 ಆಗುತ್ತೆ. 3/7 ಅಂದ್ರೆ ರೇಷಿಯೋ AP ಮತ್ತೆ AB ರೇಷಿಯೋ ಎಷ್ಟಿದೆ ಅಂದ್ರೆ 3/7 ಇದೆ. ಸೊ ಅಂದ್ರೆ ಇದು 3 ಇದೆ, AB ಕಂಪ್ಲೀಟ್ ಆಗಿ ಎಷ್ಟಿದೆ? 7 ಇದೆ. ಇದು 3 ಇದ್ರೆ 7 ಇದ್ರೆ ಇದು ಎಷ್ಟಾಗುತ್ತೆ? 4 ಆಗುತ್ತಲ್ವಾ? ಸೊ ಅಂದ್ರೆ ಇದು m3, ಇದು ರೇಷಿಯೋ n. ಸೊ m:n ಇದೆ. ಓಕೆನಾ? ಸೊ 3:4 ರೇಷಿಯೋನಲ್ಲಿ ಇದೆ. AP by AB, AP and
complete AB. The ratio is 3/7. That is 3:7. So 3:7 ಆಯ್ತು ಅಂದ್ರೆ ಇದು ಎಷ್ಟಾಗುತ್ತೆ? PB 4 ಆಗುತ್ತೆ. ಓಕೆನಾ? ಸೊ ಇದು AP ಮತ್ತೆ PB ಆಯ್ತು ರೇಷಿಯೋ. ಅರ್ಥ ಆಗ್ತಿದೆಯಾ? AP ಆಯ್ತು PB ಆಯ್ತು in the ratio M:n. Now, so M:n ಗೊತ್ತಾಯ್ತು ಅಂತಂದ್ರೆ ಇವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಹೇಳ್ತೀರಾ ಇದಕ್ಕೆ? ಸೊ A ಪಾಯಿಂಟ್ B ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. ಒಂದು A ಪಾಯಿಂಟ್ -2, -2, ಇನ್ನೊಂದು B ಪಾಯಿಂಟ್ 2, -4 ಕೊಟ್ಟಿದ್ದಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ P ಕೇಳಿದ್ದಾರೆ. ಸೊ ಈ P ಪಾಯಿಂಟ್ ಗೊತ್ತಿಲ್ಲ. ಸೊ x, y. ದಿಸ್ ಈಸ್ ಕ್ವೆಶ್ಚನ್ ಮಾರ್ಕ್. ಸೊ ಮೋನಿಕಾ ಕರೆಕ್ಟ್. ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ವಾಟ್ ಈಸ್ ಸೆಕ್ಷನ್ ಫಾರ್ಮುಲಾ? Section formula is, say x comma y is equal to mx2 plus nx1 divided by m plus n. Next my2 plus ny1 divided by m plus n. Formulas ಏನೇನು ಬೇಕು ಅದನ್ನೆಲ್ಲ ತಗೊಳ್ಳಿ. So what is m? m is 3 and what is n? n is 4. Next m ಮತ್ತೆ n ಆಯ್ತು. x1 x2 ಬೇಕಲ್ವಾ? So what is x1 x2? ಮೊದಲನೇ ಪಾಯಿಂಟ್ x1 y1, ಇದು x1 y1, ಇದು x2 y2. ಓಕೆನಾ? x ಕೋಆರ್ಡಿನೇಟ್ y ಕೋಆರ್ಡಿನೇಟ್ x ಕೋಆರ್ಡಿನೇಟ್ y ಕೋಆರ್ಡಿನೇಟ್ ಹಂಗೆ ಇರಬೇಕು. ಸೊ x, y ಅಂದ್ರೆ ನಮಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ತಾ ಇರೋದು. is equal to m. what is m? 3. what is x2? 2 plus what is n? 4. what is x1? -2 divided by m plus n ಅಂತ ಅಂದ್ರೆ ಎಷ್ಟಾಗುತ್ತೆ? 3 plus 4, 7. Next, what is m? 3, y2? y2 is -4 plus n is 4, y1 is -2. So divided by 7. Okay na? So next ಏನಾಗುತ್ತೆ? ಸಿಂಪ್ಲಿಫೈ ಮಾಡಿದ್ರೆ x, y is equal to 3 2s are 6 minus 4 2s are 8 divided by 7 minus 4 3s are 12 plus into minus 4 2s are 8 by 7 is nothing but minus 1 by 7 minus 20 by 7. Correct ಇದೆಯಾ ನೋಡಿ? ಅರ್ಥ ಆಯ್ತಾ? So minus 1 by 7 minus 20 by 7 is nothing but what is x, y? What is that? P. The coordinate P. So if A and B are this one, find the coordinate of P. So coordinate of P is minus 1 by 7 comma minus 20 by 7. ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಪಾರ್ಟ್ ಚೆನ್ನಾಗಿ ಅರ್ಥ ಆಗ್ಬೇಕು. AP is equal to 3/7 AB ಅಂದ್ರೆ AP by AB, AP ಈ ಪಾರ್ಟ್ ಡಿವೈಡೆಡ್ ಬೈ AB ಎಷ್ಟು ರೇಷಿಯೋನಲ್ಲಿ ಡಿವೈಡ್ ಆಗಿದೆ? ಸೊ ಎಷ್ಟು ರೇಷಿಯೋನಲ್ಲಿ ಡಿವೈಡ್ ಆಗಿದೆ? 3/7 ಎಷ್ಟಾಗುತ್ತೆ? ಸಾರಿ -2/7. ಓಕೆ ಮೋನಿಕಾ ಕರೆಕ್ಟ್. ಸೊ 6 - 8 ಅಂತ ಅಂದ್ರೆ -2/7. ಬ್ಯಾಟ್ರಿ ಲೋ ಆಗಿದೆ. 3/7 ಕರೆಕ್ಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಸೊ 3:7 ಅನ್ನೋದು ಗೊತ್ತಾಗುತ್ತೆ. ಸೊ AP by AB. ಸೊ 3:7 ಅಂತ ಗೊತ್ತಾದ್ರೆ ಇದು 3 ಆಗುತ್ತೆ, ಇದು ಟೋಟಲ್ ಆಗಿ 7 ಆಗುತ್ತೆ ಅಂದ್ರೆ ಇದು ಎಷ್ಟು ಬರುತ್ತೆ? 4 ಆಗುತ್ತೆ. ಅರ್ಥ ಆಯ್ತಾ? ಬ್ಯಾಟ್ರಿ ಲೋ ಅಂತಂದ್ರೆ ಮೊಬೈಲ್ ಬ್ಯಾಟ್ರಿ ಲೋ ಅಲ್ಲ, ನಾವು ಬ್ರೈನ್ ಬ್ಯಾಟ್ರಿ ಲೋ ಆಗಿದೆ ಅಂತ. ಸೊ ನೆಕ್ಸ್ಟ್ ಸೊ ಇದು ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್. ಓಕೆನಾ? ಸೊ ವರ್ಟಿಸಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ಟ್ರಯಾಂಗಲ್ ವರ್ಟೆಕ್ಸ್ಗಳು ABC ಅಥವಾ PQR ಹೆಂಗಾದ್ರೂ ತಗೊಳ್ಳಿ ನಿಮ್ ಇಷ್ಟ. ಸೊ ಅದಕ್ಕೆ ವರ್ಟೆಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಫೈಂಡ್ ದ ಏರಿಯಾ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಟು ಫೈಂಡ್ ಏರಿಯಾ ಆಫ್ ದ ಟ್ರಯಾಂಗಲ್? ಸೊ ದಿಸ್ ಒನ್ and this one. ಸೇ ABC ಅಂತ ಚೂಸ್ ಮಾಡಿದ್ರೆ ಟ್ರಯಾಂಗಲ್ ABC. ಸೊ ವಾಟ್ ಈಸ್ A? 3, 2. what is B? 11, 8. what is C? 8, 12. So we want to find the area of the triangle. So area of the triangle formula, recall. Area of triangle is equal to formula. What is that formula? x1 into y2 minus y3. So x1 into y2 minus y3 plus x2 into 1 2 3 2 3 1 plus x3 3. Okay na? So substitute ಮಾಡ್ತಾ ಹೋಗಿ. So what is that x1? x1 is 3. Next y2 minus y3. what is y2? 8 and y3 is 12. 8 minus 12 plus. So what is x2? x2 is 11. Next y3 is what? 12. y1 is what? 2 plus what is x3? 8 and what is y1? Okay, so y1 is what? 2 and what is y3? 12. 2 and 12. So 2 y1 is 2 and y3 is sorry ನೋಡಿ ಒಂದ್ಸರಿ ಕರೆಕ್ಟ್ ಇದೆಯಾ ಅಂತ. 1 2 3 2 3 1 3 1 2. So x3 is 8 and y1 alva. So what is that y1? y1 is 2.
1 2 what is y2 8 ಕರೆಕ್ಟ್ ಇದೆಯಾ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಸೊ ವಿಚ್ ಇಸ್ ಈಕ್ವಲ್ ಟು ಎಲ್ಲ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನೋಡ್ಕೊಳ್ಳಿ x1 x2 x3 so x1 is 3 x2 is 11 and x3 is 8 3 11 8 ಅದು ಕರೆಕ್ಟ್ ಇದೆ y2 minus y3 y2 is 8 y3 is 12 8 minus 12 ಕರೆಕ್ಟ್ ಇದೆ y3 y1 12 2 next y1 y1 is 2 y2 is 8 2 8 ಕರೆಕ್ಟ್ ಇದೆ ನೆಕ್ಸ್ಟ್ ಓಕೆ 53/2 ಅಂತ ಹೇಳಿದ್ದೀರಾ ಮೌನಿಕಾ ನೋಡೋಣ ಚೆಕ್ ಮಾಡ್ತೀನಿ 8 minus 12 ಅಂತಂದ್ರೆ ಎಷ್ಟಾಗುತ್ತೆ 8 minus 12 4 ಆಗುತ್ತಲ್ವಾ ಸೊ ಇನ್ಫ್ಯಾಕ್ಟ್ -4 ಆಗುತ್ತೆ ಸೊ 11 12 ಅಲ್ಲಿ 2 ಹೋದ್ರೆ 10 ಸೊ ಇಲ್ಲಿ 8 2 minus 8 ಅಂತ ಅಂದ್ರೆ -6 ಆಗುತ್ತಲ್ವಾ ಓಕೆನಾ ಸೊ 3 4s are 12 110 ನೆಕ್ಸ್ಟ್ ಅಲ್ವಾ ಸೊ 50/2 ಅಂದ್ರೆ 25 ಬರುತ್ತೆ ಸೊ ಇಲ್ಲಿ ಸೆಂಟಿಮೀಟರ್ಸ್ ಅಲ್ಲಿ ಯಾರು ಕೊಟ್ಟಿರೋ ಸೆಂಟಿಮೀಟರ್ ಇಲ್ಲ ಅಂತಂದ್ರೆ ಯೂನಿಟ್ಸ್ ಬರುತ್ತೆ ಸೊ 25/2 is nothing but sorry 50/2 nothing but 25 ಯೂನಿಟ್ ಸ್ಕ್ವೇರ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸಿಕ್ಕಿದೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಆ ತರದೊಂದು ಪ್ರಾಬ್ಲಮ್ ಆಯ್ತು ಅದೇ ತರ ಮಿಡ್ ಪಾಯಿಂಟ್ ಫಾರ್ಮುಲಾದು ಆಯ್ತು ಅದಾದ್ಮೇಲೆ ಏರಿಯಾ ಆಫ್ ದಿ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು ಸೆಂಟರ್ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಪಾಸಸ್ ಥ್ರೂ ಅಂತಂದ್ರೆ ಈ ತರ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ ಅದು -8, -15 ಆಗಿದೆ ಅಂದಮೇಲೆ ರೇಡಿಯಸ್ ಏನಾಗಿರುತ್ತೆ ಸೊ ಸೆಂಟರ್ ಕೂಡ ಕೊಟ್ಟಿದ್ದಾರೆ ಸೆಂಟರ್ ಈಸ್ ವಾಟ್ 0, 0 ರೇಡಿಯಸ್ ಕೇಳಿದ್ದಾರೆ ಹಿಂಟ್ ಕೊಟ್ಟಿದ್ದೀನಿ ಮಾಡಿ